ಶ್ರೀ ಗುರು ಬಸವಲಿಂಗಾಯ ನಮಃ. ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಯಾವ ಮುರುಗೇಂದ್ರ ಶಿವಯೋಗಿಗಳನ್ನು ಸ್ಮರಿಸಿಕೊಂಡು ಬಸವಾದಿ ಪ್ರಮಥರನ್ನ ಜಗನ್ಮಾತೆಯನ್ನು ಸ್ಮರಿಸಿ ಇವತ್ತು ನಮ್ಮ ಹಳ್ಯಾಳ ಗ್ರಾಮ ಮತ್ತು ಗದೂರು ಗ್ರಾಮದ ಒಂದು ತಟದಲ್ಲಿ, ಯಾವ ಕೃಷ್ಣಾ ನದಿಯ ತಟದಲ್ಲಿ ಎಲ್ಲ ರೈತ ಬಾಂಧವರು ಅನೇಕ ಇಲ್ಲಿ ರಾಜಕೀಯ ಧುರೀಣರಿದ್ದೀರಿ, ರೈತ ಬಾಂಧವರು ಇದ್ದೀರಿ. ಈಗಾಗಲೇ ಸುಮಾರು 5-6 ದಿವಸದಿಂದಲೂ ಈ ರೈತರ ಒಂದು ಪ್ರತಿಭಟನೆ ಕಬ್ಬಿಗೆ 35,000 ಕೊಡಬೇಕಂತಕ್ಕಂಥದ್ದು ನಡೆದೇ ಇದೆ. ಆದರೆ ಇದು ಶಿವಯೋಗಿಗಳ ಪ್ರಾಣ. ನಮ್ಮ ಅಥಣಿ ತಾಲೂಕು ಅಥವಾ ಬೆಳಗಾವಿ ಜಿಲ್ಲಾ ಅಂತಂದ್ರೆ ಮುರುಗೇಂದ್ರ ಶಿವಯೋಗಿಗಳ ತಾಣ ಇದು. ಈ ತಾಣದೊಳಗೆ ಯಾವ ಒಂದು ಅನೇಕ ಸಕ್ಕರೆ ಫ್ಯಾಕ್ಟರಿಯ ಮಾಲಕರಿರ್ಬೋದು, ಶಾಸಕರಿರ್ಬೋದು, ಯಾವ ಮಂತ್ರಿಗಳಿರ್ಬೋದು, ಕರ್ನಾಟಕ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದಿದ್ರೂ ಕೂಡ ರೈತರು 3 ದಿವಸ ಪ್ರತಿಭಟನೆ ಮಾಡಿದಂದ್ರೆ 4ನೇ ದಿವಸಕ್ಕೆ ಅವರು ಬಂದು ನಿರ್ಣಯ ತೆಗೆದುಕೊಳ್ಳಬೇಕಾಗಿತ್ತು. ಯಾಕಂದರೆ ಭಾಳ ದಿವಸದ ತನಕ ಬಿಟ್ಟರೆ ಅದು ಸರಿ ಇರೋದಿಲ್ಲ. ಅಡುಗೆ ಮಾಡಿದ್ದು ಕೇವಲ 1 ದಿವಸ ಇರ್ಬೋದು, 3 ದಿವಸ ಉಣ್ಬೋದು. ಆದರೆ ಅದು ಮತ್ತೊಂದು ದಿವಸ ಹೋದ್ರೆ ಅಡುಗೆ ಏನಾಗ್ತೈತಿ, ಕೆಟ್ಟು ಹೋಗ್ತೈತಿ. ಹಾಗೆ ರೈತರು ಈಗ ಎಷ್ಟೋ ವಾರದಿಂದಲೂ ಸಾಕಷ್ಟು ಕಬ್ಬು ಕಡಿದು ಹೇರಿ ನಿಂತುಬಿಟ್ಟಿದ್ದಾರೆ. ಈ ಕಡೆ ಫ್ಯಾಕ್ಟ್ರಿ ಒಳಗೆ ಅನೇಕ ದುಡಿಕೆ ಆಳುಗಳು ಖಾಲಿ ಕುಂತಿವೆ. ಅನೇಕ ರೈತರು ಕಬ್ಬು ಕಡಿದು ಖಾಲಿ ಕುಂತಿದ್ದಾರೆ. ಅನೇಕ ವಾಹನಗಳು ಅಲ್ಲೆಲ್ಲೇ ನಿಂತಿವೆ. ಅಂದರೆ ಇದು ಯಾರಿಗೂ ಲಾಭ ಇಲ್ಲ, ಎಲ್ಲರಿಗೂ ನುಕ್ಸಾನ ಇರೋದ್ರಿಂದ ಕರ್ನಾಟಕ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಎಚ್ಚೆತ್ತು ಯಾವ್ಯಾವ ಫ್ಯಾಕ್ಟ್ರಿಗಳಿಗೆ ನುಕ್ಸಾನ ಹೇಗೆ ಬರ್ತೈತೆ ಅಂತಕ್ಕಂಥದ್ದು ಅದನ್ನು ಅವ್ರು ತಿಳ್ಕೊಬೇಕು. ಯಾವುದು ಲಾಭದೊಳಗೆ ಐತೆ ಅಂತ ಅದನ್ನು ತಿಳ್ಕೊಬೇಕು. ಇಲ್ಲಿ ರೈತರಿಗೆ 35,000 ಅವರೇನು ಹೆಚ್ಚಿಗೆ ಬೇಡಿಲ್ಲ, 500 ಬೇಡಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ 500 ಹೆಚ್ಚಿಗೆ ಕೊಟ್ಟು ಅದು ಸಾಗುವಳಿ ಮಾಡ್ಕೊಂಡ್ಬಿಟ್ಟಿದೆ. ಅಂದ ಬಳಿಕ ನಮ್ಮಲ್ಲಿ ಯಾಕೆ ನಾವು ಕೊಡಬಾರ್ದು? ರೈತರು ಸುಖವಾಗಿರಲಿ, ಅವರು ಸುಖವಾಗಿದ್ದರೆ ಹೆಚ್ಚೆಚ್ಚಿಗೆ ಬೆಳೆದು ಹೆಚ್ಚೆಚ್ಚಿಗೆ ನಮಗೆ ಕಬ್ಬು ಕೊಡ್ತಾರ ಅಂತಕ್ಕಂಥದ್ದು ಅನೇಕ ಫ್ಯಾಕ್ಟ್ರಿ ಮಾಲಕರಿಗೆ ಇದು ತಿಳಿದು ಆಗಿಂದಾಗಲೇ ಬಂದು ಪರಿಹಾರ ಮಾಡಬೇಕಾಗಿತ್ತು ಅವರು. ಯಾಕಂದ್ರೆ ಅದು ಮಾಡಿಲ್ಲ ಅವರು. ಅದಕ್ಕೆ ಇನ್ನಾದರೂ ಎಚ್ಚೆತ್ತು. ಯಾಕಂದ್ರೆ ಯಾರಿಂದ ಯಾರಿಗೆ ಧಕ್ಕೆ ಆಗಿರಬಾರ್ದು. ಬಿಸಗಾಳಿದಂತಲ್ಲಿ ಎಲ್ಲರಿಗೆ ಆವೇಶ, ಸಿಟ್ಟು, ಕೋಪ, ಬಿರುಸು ನುಡಿ ಇವೆಲ್ಲ ಹೆಚ್ಚಾಗ್ತಿರ್ತವೆ. ಇದು ಯಾರಿಗೆ ಆಗಬಾರ್ದು. ಇದು ಶಿವಗಳ ನಾಡಿದು ಬೆಳಗಾವಿ ಜಿಲ್ಲಾ. ಅದಕ್ಕಾಗಿ ಎಲ್ಲರೂ ಸೌಹಾರ್ದತೆಯಿಂದ ಇದ್ದು ತಿಳಿಲಾರ್ದು ಏನಾದರೂ ಮಾತಾಡಿರ್ಬೇಕು. ನಮ್ಮ ರೈತ ಬಾಂಧವರು ತಿಳಿದು ಮಾತಾಡಿರಬೇಕು. ಅವೆಲ್ಲ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವ ಫ್ಯಾಕ್ಟ್ರಿಯ ದೊಡ್ಡ ದೊಡ್ಡ ಮಾಲಕರಿರ್ಬೋದು, ಶಾಸಕರಿರ್ಬೋದು, ಅದನ್ನು ಶಮನ ಮಾಡಿ ಒಳ್ಳೆ ಹಾದಿಯನ್ನು ತೋರಿಸಿ ಆ ಬೆಂಬಲ ಬೆಲೆ ನಾವು 35,000 ಕೊಡ್ತೀವಿ ಅಂತ ಆದೇಶ ಮಾಡಿ ಹೆಚ್ಚೆಚ್ಚು ರೈತರಿಗೆ ಕೃಷಿ ಬರಲಿ, ಆ ಭೂಮಾತೆ ಬೆಳೆ ಕೊಡಲಿ, ಮಳೆ ಕೊಡಲಿ, ಒಳ್ಳೆಯದಾಗಲಿ ಅಂತಕ್ಕಂಥ ಒಳ್ಳೆಯ ಸೂಚನೆ ಮಾಡಬೇಕು ಇವರೆಲ್ಲರೂ ಅಂತಕ್ಕಂಥ ತಿಳಿಸಿ ಆಶೀರ್ವಾದ ನುಡಿಯನ್ನು ಹೇಳಿ ನಾನು ವಿರಾಮ